ಓಂ ಶಾಂತಿ. ಮುರಳಿಯ ದಿನಾಂಕ 26/4/2022. मीठे बच्चे, ऊंच पद पाना है तो आत्मा में ज्ञान का पेट्रोल भरते जाओ. सवेरे सवेरे उठकर बाप को याद करो. कोई भी उल्टी चलन नहीं चलो. ಮಧುರ ಮಕ್ಕಳೇ, ಉನ್ನತ ಪದವಿ ಬೇಕು ಅನ್ನೋದಾದರೆ ಆತ್ಮದಲ್ಲಿ ಜ್ಞಾನದ ಪೆಟ್ರೋಲನ್ನು ತುಂಬ್ತಾ ಹೋಗ್ರಿ. ಬೆಳಗ್ಗೆ ಬೆಳಗ್ಗೆ ಎದ್ದು ಆ ತಂದೆಯನ್ನು ನೆನಪು ಮಾಡಿರಿ. ಯಾವುದೇ ಕಾರಣದಿಂದ ಉಲ್ಟಾ ನಡತೆಯಲ್ಲಿ ಹೋಗಬೇಡಿ. प्रश्न. बाबा हर बच्चे की जन्मपत्री जानते हुए भी सुनाते नहीं, क्यों? ಬಾಬಾ ಪ್ರತಿಯೊಬ್ಬರ ಜನ್ಮಪತ್ರಿಯನ್ನು ತಿಳ್ಕೊಂಡಿದ್ರೂ ಸಹ ಅದರ ಬಗ್ಗೆ ಏನೂ ಹೇಳೋದಿಲ್ಲ, ಯಾಕೆ? क्योंकि बाबा कहते, मैं हूँ शिक्षक. मेरा काम है तुम बच्चों को शिक्षा देकर सुधारना. बाकी तुम्हारे अंदर क्या है यह मैं सुनाऊँगा नहीं. मैं आया हूँ आत्मा को इंजेक्शन लगाने, न कि शारीरिक बीमारी ठीक कर. ಬಾಬಾ ಹೇಳ್ತಾರೆ, ನಾನು ಶಿಕ್ಷಕನಾಗಿದ್ದೇನೆ. ನನ್ನ ಕೆಲಸ ಆಗಿದೆ ನಿಮಗೆ ಶಿಕ್ಷಣ ಕೊಟ್ಟು ಸುಧಾರಣೆ ಮಾಡುವುದು. ನಿಮ್ಮ ಒಳಗೇನಿದೆ ಅಂತ ನಾನು ಹೇಳೋದಿಲ್ಲ. ನಾನು ಬಂದಿರುವುದು ಆತ್ಮಕ್ಕೆ ಇಂಜೆಕ್ಷನ್ ಕೊಡುವುದಕ್ಕಾಗಿ ವಿನಃ ನಿಮ್ಮ ದೈಹಿಕ ಕಾಯಿಲೆಯನ್ನು ಸರಿ ಮಾಡಲಿಕ್ಕೆ ನಾನು ಬಂದಿಲ್ಲ. प्रश्न. तुम बच्चे अभी किस बात से डरते नहीं, क्यों? ನೀವು ಮಕ್ಕಳು ಈಗ ಯಾವ ವಿಷಯಕ್ಕೆ ಹೆದರೋದಿಲ್ಲ ಮತ್ತು ಯಾಕೆ? उत्तर. तुम अभी इस पुराने शरीर को छोड़ने से डरते नहीं, क्योंकि तुम्हारी बुद्धि में है हम आत्मा अविनाशी है. यह पुराना शरीर भल चला जाए, हमें तो वापस घर जाना है. हम अशरीरी आत्मा हैं. बाकी इस शरीर में रहते बाप से ज्ञान अमृत पी रहे. इसलिए बाबा कहते, बच्चे सदा जीते रहो, सर्विसेबल बनो तो आयु बढ़ती जाएगी. ನಮಗೆ ತಿಳಿದಿದೆ ಆತ್ಮ ಅವಿನಾಶಿಯಾಗಿದೆ. ಈ ಹಳೆ ದೇಹವನ್ನು ಬಿಟ್ಟು ನಾವು ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆ ದೇಹವನ್ನು ಬಿಡೋದಕ್ಕೆ ನಾವು ಹೆದರೋದಿಲ್ಲ. ನಾವು ಆತ್ಮ ಅಶರೀರಿ ಆಗಿದ್ದೇವೆ. ಸಂಗಮ ಯುಗದಲ್ಲಿ ಈ ದೇಹದಲ್ಲಿ ಇರೋ ತನಕ ಜ್ಞಾನ ಅಮೃತ ಕುಡಿಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ಜೀವಿತ ಆಗಿರಿ, ಸೇವಾಧಾರಿ ಮಕ್ಕಳಾಗ್ರಿ, ಸೇವಾಧಾರಿ ಆಗಿರಿ. ಆಗ ನಿಮ್ಮ ಆಯುಷ್ಯ ವೃದ್ಧಿ ಆಗುವುದು. ಗೀತ. बचपन के दिन भुला न देना, आज हसे कल रुला न देना. ಬಾಲ್ಯದ ದಿನಗಳನ್ನು ಮರಿಬಾರ್ದು. ಮರೆತರೆ ಇವತ್ತು ನಗ್ತಿರಿ, ನಾಳೆ ಅಳಬೇಕಾಗ್ತದೆ.
ओम शांति। बच्चों ने गीत सुना, जिसको अब मम्मा बाबा कहते हैं, उनको भुलाना नहीं है। गीत जिन्होंने बनाया वह तो अर्थ को समझते नहीं। यह निश्चय ही नहीं कि हम उस परमपिता परमात्मा की संतान हैं। ನೀವು ಮಕ್ಕಳು ಈ ಗೀತೆಯನ್ನು ಕೇಳಿದ್ರಿ, ನಿಮಗೆ ಇದರ ಅರ್ಥ ಗೊತ್ತಿದೆ. ಬಾಲ್ಯದ ದಿನಗಳನ್ನು ಮರಿಬಾರದು ಅಂದರೆ ಸಂಗಮ ಯುಗದ ಅಪ್ಪ ಅಮ್ಮ ಆಗಿರುವಂತಹ ಬ್ರಹ್ಮ ಬಾಬಾ ಮತ್ತು ಜಗದಂಬ ಸರಸ್ವತಿಯವರನ್ನು ನಾವು ಎಂದು ಮರಿಬಾರದು. ಈ ಗೀತೆಯನ್ನು ಬರೆದವರಿಗೆ ಅದರ ಅರ್ಥ ಗೊತ್ತಿಲ್ಲ. उस परमात्मा को जानते नहीं. परमपिता परमात्मा को पतितों को पावन बनाने के लिए आना पड़ता है. कितनी ऊंची सर्विस पर आते हैं. ಹಾಡು ಬರೆದವ್ರಿಗೆ ಪರಮಾತ್ಮನ ಪರಿಚಯನೇ ಗೊತ್ತಿಲ್ಲ. ಅವನು ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಈ ಜಗತ್ತಿಗೆ ಬರ್ತಾನೆ ಅಂತನೂ ಗೊತ್ತಿಲ್ಲ. ಪರಮಾತ್ಮ ಈ ಸೃಷ್ಟಿಗೆ ಸೇವೆ ಮಾಡಲಿಕ್ಕಾಗಿ ಬರ್ತಾನೆ. ಉನ್ನತವಾದ ಸೇವೆ ಮಾಡ್ತಾನೆ. ಉನ್ಕೋ ಕೋಯಿ ಅಭಿಮಾನ್ ನಹಿ, ವಹ ನಿರಹಂಕಾರಿ. ಉನ್ಕೋ ನಿಶ್ಚಯ ಬುದ್ಧಿ व देही अभिमानी होने की बात ही नहीं. ಆ ತಂದೆಗೆ ಯಾವುದೇ ರೀತಿಯ ಅಭಿಮಾನ ಇಲ್ಲ. ಅವನಿಗೆ ನಿರಹಂಕಾರಿ ಅಂತ ಹೇಳಲಾಗ್ತದೆ. ನಮ್ಮ ಥರ ಅವನು ಪರಮಾತ್ಮನ ಬಗ್ಗೆ ನಿಶ್ಚಯ ಬುದ್ಧಿ ಆಗಬೇಕಿಲ್ಲ, ಅಥವಾ ದೇಹದ ಅಭಿಮಾನ ಬಿಟ್ಟು ಆತ್ಮ ಅಭಿಮಾನಿನೂ ಆಗಬೇಕಿಲ್ಲ. वह कब संशय में आते ही नहीं. देह अभिमानी बनते ही नहीं. मनुष्य देह अभिमानी बनते तो फिर देही अभिमानी बनने में मेहनत लगती. ಪರಮಾತ್ಮ ಎಂದು ಸಂಶಯ ಬುದ್ಧಿ ಆಗೋದೇ ಇಲ್ಲ. ದೇಹದ ಅಭಿಮಾನದಲ್ಲಿ ಬರೋದೇ ಇಲ್ಲ. ಮನುಷ್ಯರು ನಾವು ದೇಹ ಅಭಿಮಾನದಲ್ಲಿ ಬರ್ತೇವೆ. ಅದಕ್ಕಾಗಿ ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ನಾವು ಪಡಬೇಕಾಗ್ತದೆ. ಬಾಬಾ ಕಹತೆ अपने को आत्मा समझो. ಮನುಷ್ಯ ಕಹತೆ अपने को ಪರಮಾತ್ಮ ಸಮझೋ. ಬಾಬಾ ಹೇಳ್ತಾರೆ, ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಮನುಷ್ಯರು ಏನು ಹೇಳಿದರು? ನಿಮಗೆ ನೀವು ಪರಮಾತ್ಮ ಅಂತ ತಿಳ್ಕೊಳ್ಳಿಕ್ಕೆ ಹೇಳಿದರು. ಕಿತನಾ ಫರ್ಕ್ ಹೈ. ಏಕ ತರಫ್ ಯಾದ್ ಕರ್ತೆ ಪತಿತ ಪಾವನ್ ಕೋ, ಫಿರ್ ಕಹತೆ ಸಬ್ ಮೇ ಪರಮಾತ್ಮ. ಉನ್ಕೋ ಜಾಕರ್ ಸಮझाना है. ಒಂದು ಕಡೆ ಪತಿತ ಪಾವನ ಬಾ ಅಂತ ಕರೀತಾರೆ, ಮತ್ತೊಂದು ಕಡೆ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅಂಥವರಿಗೆ ಹೋಗಿ ನೀವು ತಂದೆಯ ಪರಿಚಯ ಕೊಡಬೇಕು. ಬಾಬಾ देखो कहाँ से आया है. तुम बच्चों को सुधारने के लिए. जिनको पक्का निश्चय है वह कहते बरोबर आप हमारे माता पिता हो. आपकी श्रीमत पर चल हम श्रेष्ठ देवता बनने के लिए आए हैं. ಬಾಬಾ ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ. ಮಕ್ಕಳನ್ನು ಸುಧಾರಣೆ ಮಾಡಲಿಕ್ಕಾಗಿ. ತಂದೆಯ ಬಗ್ಗೆ ಯಾರಲ್ಲಿ ನಿಶ್ಚಯ ಇರ್ತದೆ ಅವರು ಹೇಳ್ತಾರೆ, ಹೇ ತಂದೆ, ನೀವೇ ನಮಗೆ ಮಾತಾ ಪಿತಾ ಆಗಿದ್ದೀರಿ. ನಾವು ನಿಮ್ಮ ಮತದಂತೆ ನಡೆದು ದೇವತಾ ಆಗಲಿಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇವೆ. परमात्मा तो सदैव पावन ही पावन है. उनको बुलाते
पतित दुनिया, तो ज़रूर पतित शरीर में ही उसको आना पड़ेगा। पतित दुनिया में तो पावन शरीर होता ही नहीं। ಪರಮಾತ್ಮನಿಗೆ ಪಾವನ ಮಾಡಲಿಕ್ಕಾಗಿ ಬಾ ಅಂತ ಕರೀತಾರೆ. ಅವನು ಸದಾ ಪಾವನ ಆಗಿರ್ತಾನೆ. ಆದರೆ ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಅವನು ಪತಿತ ಪ್ರಪಂಚದಲ್ಲಿ ಪತಿತ ದೇಹದಲ್ಲಿ ಬರಬೇಕಾಗ್ತದೆ. ಏಕೆಂದರೆ ಅವನು ಈ ಸೃಷ್ಟಿಗೆ ಬರುವಾಗ ಒಬ್ಬರ ದೇಹವೂ ಸಹ ಪಾವನ ಇರೋದಿಲ್ಲ, ಪಾವನ ಸ್ಥಿತಿಯಲ್ಲಿ ಇರೋದಿಲ್ಲ. तो बाप देखो कितना निरहंकारी पतित शरीर में आना पड़ता है. हम अपने को संपूर्ण नहीं कहेंगे, अब बन रहे. ಪರಮಾತ್ಮ ನೋಡಿ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಎಲ್ಲರನ್ನೂ ಪಾವನ ಮಾಡಲಿಕ್ಕಾಗಿ ಪತಿತ ದೇಹ ಪತಿತ ಪ್ರಪಂಚದಲ್ಲಿ ಬರ್ತಾರೆ. ಈಗ ನಾವು ಸಂಪೂರ್ಣ ಆಗೋದಕ್ಕಾಗಿ ಅವನ ಹತ್ತಿರ ಬಂದಿದ್ದೇವೆ. ಇನ್ನೂ ನಾವು ಸಂಪೂರ್ಣ ಆಗಿಲ್ಲ. ಬೇಹದ್ ಕಾ ಬಾಪ್ ಕಹತೆ बच्चे श्रीमत पर चलो. श्रीमत देते सवेरे उठकर याद करो तो भस्म हो जाएंगे पाप. श्रीमत पर नहीं चलेंगे तो विकर्म ವಿನಾಶ್ ನಹಿ ಹೋಂಗೆ. ಈಗ ತಂದೆ ಹೇಳ್ತಾರೆ, ನನ್ನ ಶ್ರೀಮತದಂತೆ ನಡೀರಿ. ಬೆಳಗ್ಗೆ ಬೆಳಗ್ಗೆ ಎದ್ದು ನನ್ನನ್ನು ನೆನಪು ಮಾಡಿರಿ. ಆಗ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಶ್ರೀಮತದಂತೆ ನಡೆದಿಲ್ಲ, ನೆನಪು ಮಾಡಿಲ್ಲ ಅಂದರೆ ನಿಮ್ಮ ವಿಕರ್ಮಗಳು ವಿನಾಶ ಆಗೋದಿಲ್ಲ. बंदर के बंदर ही रह जाएंगे और फिर बहुत कड़ी सज़ा खानी पड़ेगी. ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಲಿಲ್ಲ, ಪಾವನ ಆಗಲಿಲ್ಲ ಅಂದರೆ ನೀವು ಮಂಗನ ಬುದ್ಧಿಯವರಾಗಿಯೇ ಉಳಿತೀರಿ. ಮಂಗ ಇದ್ದವರು ಮಂಗಾಗಿಯೇ ಉಳಿತೀರಿ. ಕೊನೆಗೆ ಕಠಿಣವಾದ ಶಿಕ್ಷೆ ಪಡಿಬೇಕಾಗ್ತದೆ. जानवर आदि तो सज़ा नहीं खाते, सज़ा मनुष्य के लिए. ಪಶು ಪ್ರಾಣಿಗಳಿಗೆ ಶಿಕ್ಷೆಯ ಅನುಭವ ಅಷ್ಟೊಂದು ಆಗೋದಿಲ್ಲ. ಅವರಿಗೆ ಶಿಕ್ಷೆ ಅನುಭವಿಸ್ರಿ ಅಂತನೂ ಹೇಳೋದಿಲ್ಲ. ಶಿಕ್ಷೆಯ ಅನುಭವ ಅಥವಾ ಫೀಲಿಂಗ್ ಆಗುವುದು ಮನುಷ್ಯರಿಗೆ. ಅಗರ್ बैल किसको मारता है वह मर भी जाए तो क्या उनको जेल में डालेंगे. ಒಂದು ವೇಳೆ ಎತ್ತು ಒಬ್ಬ ಮನುಷ್ಯನಿಗೆ ತಿವಿದು ಸಾಯಿಸಿಬಿಡ್ತದೆ. ಹಾಗಂದಾಕ್ಷಣಕ್ಕೆ ಆ ಎತ್ತಿಗೆ ಜೈಲಲ್ಲಿ ಹಾಕ್ತಾರೇನೋ? ಇಲ್ಲ. ಮನುಷ್ಯ ಅಗರ್ ಕೋಯಿ ಕೋ ಮಾರೆ ತೋ ಫೌರನ್ ಜೇಲ್ ಮೇ ಡಾಲ್ ದೇಂಗೆ. ಅದೇ ಮನುಷ್ಯ ಒಬ್ಬನಿಗೆ ಸಾಯಿಸಿಬಿಟ್ರೆ ತಕ್ಷಣ ಅವನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಬಾಪ್ ಸಮझाते इस समय मनुष्य उनसे भी बदतर है, उनको फिर मनुष्य से देवता बनना है. ಈ ಸಮಯದ ಮನುಷ್ಯರು ಪ್ರಾಣಿಗಿಂತನೂ ಕಡೆಯಾಗಿದ್ದಾರೆ. ಅಂಥ ಮನುಷ್ಯರನ್ನು, ಪಶುಬುದ್ಧಿಯಾಗಿರುವಂಥ ಮನುಷ್ಯರನ್ನು ಮತ್ತೆ ದೇವತಾ ಮಾಡ್ತೀನಿ. ದೇವತಾ ನೀವು ಆಗಬೇಕಾಗಿದೆ. बाबा समझाते लक्ष्मी नारायण भी गीता का ज्ञान नहीं जानते हैं. वहाँ कोई त्रिकालदर्शी होते ही नहीं. अभी यह लोग त्रिकालदर्शी न होते हुए भी कह देते हम भगवान हैं. ಲಕ್ಷ್ಮೀ ನಾರಾಯಣರಿಗೆ ಗೀತಾ ಜ್ಞಾನ ಇರೋದಿಲ್ಲ. ಅವರು ತ್ರಿಕಾಲದರ್ಶಿ ಆಗಿರೋದಿಲ್ಲ. ಇಲ್ಲಿಯ ಮನುಷ್ಯರು ತ್ರಿಕಾಲದರ್ಶಿ ಆಗಿಲ್ಲ,
ಆದರೂ ಸಹ ನಾವೇ ಪರಮಾತ್ಮ ಅಂತ ಹೇಳ್ಕೊತಿದ್ದಾರೆ. ಬಡೇ ಅಕ್ಷರೋं में लिख दो गीता का भगवान ಪರಮಾತ್ಮ ಹೇ ನ ಕಿ ಶ್ರೀಕೃಷ್ಣ. ಲಕ್ಷ್ಮೀನಾರಾಯಣರು ತ್ರಿಕಾಲದರ್ಶಿಯಾಗಿ ಅಂಥ ಸಾಧನೆ ಮಾಡಿ ದೇವತೆಗಳಿಗೆ ಮಹಾರಾಜ ಮಹಾರಾಣಿ ಆಗಿರ್ತಾರೆ. ಅವರೇ ತಮಗೆ ಪರಮಾತ್ಮ ಅಂತ ಹೇಳ್ಕೊಳ್ಳೋದಿಲ್ಲ. ಆದರೆ ಇಂದಿನ ಅಜ್ಞಾನಿ ಮನುಷ್ಯರು ಏನೂ ಗೊತ್ತಿಲ್ಲದಿದ್ರೂ ಸಹ ನಾನೇ ಪರಮಾತ್ಮ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನೀವು ಬರೆದು ಹಾಕ್ರಿ, ಗೀತಾ ಜ್ಞಾನದಾತ ನಿರಾಕಾರ ಪರಮಾತ್ಮ ಆಗಿದ್ದಾನೆ, ಶ್ರೀಕೃಷ್ಣ ಅಲ್ಲ. ಮತ್ತು ಯಾವುದೇ ದೇಹಧಾರಿ ಮನುಷ್ಯ ಪರಮಾತ್ಮ ಅಲ್ಲ ಅಂತ ಬರೆದು ಹಾಕ್ರಿ. ಏಕಜ್ ಭೂಲ ಹಿ ಕಿಸ್ಕಿ ಬುದ್ಧಿ ಮೇ नहीं बैठती, न बच्चे किसकी बुद्धि में बिठाते. भारत ही स्वर्ग था यह भूल गए. ಗೀತೆಯ ಭಗವಂತನನ್ನು ನಿರಾಕಾರನ ಬದಲಾಗಿ ಕೃಷ್ಣ ಅಂತ ಬರೆದಿದ್ದು ಬಹಳ ದೊಡ್ಡ ಮೂಲ ತಪ್ಪಾಗಿದೆ. ಈ ತಪ್ಪನ್ನೇ ಮನುಷ್ಯರು ಸರಿ ಮಾಡಿಕೊಳ್ತಾ ಇಲ್ಲ. ಬಾಬೋರ್ ಮಕ್ಕಳಿಗೂ ಅರ್ಥ ಆಗ್ತಿಲ್ಲ, ತಮಗೂ ಅರ್ಥ ಆಗ್ತಿಲ್ಲ, ಜನರಿಗೂ ಇವರು ಅರ್ಥ ಮಾಡಿಸ್ತಿಲ್ಲ. ಭಾರತನೇ ಸ್ವರ್ಗ ಆಗಿತ್ತು ಅನ್ನೋದು ಸಹ ಮರ್ತು ಬಿಟ್ಟಿದ್ದಾರೆ. ಕಲ್ಪಕಿ ಆಯು लाखों वर्ष कहती, कोई पुरानी चीज़ मिलती तो कहते यह लाखों वर्ष की है. कभी कोई कहते भी है क्राइस्ट से 3000 वर्ष पहले भारत स्वर्ग था. तुम जानते हो हम भी देवता थे. माया ने बिल्कुल ही कौड़ी तौल्य बना दिया है. ಕಲ್ಪದ ಅವಧಿಯನ್ನು ಸಹ ಮನುಷ್ಯರು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ, ಬಹಳ ಜಾಸ್ತಿ ಮಾಡಿದ್ದಾರೆ. ಯಾವುದಾದ್ರೂ ಹಳೆಯ ವಸ್ತು ಸಿಕ್ಕಾಗ ಇದು ಲಕ್ಷಾಂತರ ವರ್ಷಗಳ ಹಿಂದಿನ ವಸ್ತು ಅಂತ ಹೇಳಿಬಿಡ್ತಾರೆ. ಕೆಲವರು ಮಾತ್ರ ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಇತ್ತು, ಮತ್ತು 2000 ವರ್ಷಗಳ ನಂತರ ಭಾರತ ಸ್ವರ್ಗ ಆಗ್ತದೆ ಅಂತ ಕ್ರೈಸ್ತ ಧರ್ಮದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ಗೊತ್ತಾಗ್ತದೆ ಕಲ್ಪದ ಅವಧಿ ಕೇವಲ 5000 ವರ್ಷಗಳು ಮಾತ್ರ ಅಂತ. अब तुम बच्चों को भी घोर अंधियारे से निकलना चाहिए. कभी कोई ऐसा कर्तव्य नहीं करना चाहिए जो तुमको भी कहना पड़े कि तुम कोई बंदर हो. ಬಾಬಾ ಹೇಳ್ತಾರೆ, ಕಲ್ಪದ ಅವಧಿ ಲಕ್ಷಾಂತರ ವರ್ಷ ಅಂಥೇಳಿ ಎಲ್ಲರೂ ಅಂಧಕಾರದಲ್ಲಿ ಇದ್ದಾರೆ. ಈಗ ನೀವು ಮಕ್ಕಳು ಆ ಅಂಧಕಾರದಿಂದ ಹೊರಗೆ ಬರಬೇಕು, ಜನರನ್ನು ಸಹ ಅಂಧಕಾರದಿಂದ ಹೊರಗೆ ತರಬೇಕು. ನೀವು ಮಂಗನ ಸಮಾನ ಯಾವುದೇ ರೀತಿಯ ಕರ್ತವ್ಯ ಮಾಡಬಾರದು. मैं कितना दूर देश से आता हूँ तुम्हारे मैले कपड़े धोने के लिए. तुम्हारी आत्मा बिल्कुल मैली हो गई. ನಾನು ಎಷ್ಟು ದೂರ ದೇಶದಿಂದ ಬರ್ತೀನಿ ಕೊಳಕಾದ ನಿಮ್ಮನ್ನು ತೊಳಿಲಿಕ್ಕಾಗಿ. ನಿಮ್ಮ ಆತ್ಮ ಎಷ್ಟು ಮಲಿನ ಆಗಿದೆ, ಅದನ್ನು ನಾನು ಜ್ಞಾನ ಯೋಗದಿಂದ ತೊಳಿತೀನಿ. अब मुझे याद करो तो तुम्हारी ज्योति जग जाए. ज्ञान का पेट्रोल भरते जाओ तो वहाँ कुछ पद पाओ. वहाँ जाकर दास दासी बनो. यह तो अच्छा नहीं है. ಈಗ ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜ್ಯೋತಿ ಜಾಗೃತ ಆಗ್ತದೆ. ಆತ್ಮದಲ್ಲಿ ಪೆಟ್ರೋಲ್ ತುಂಬ್ತಾ ಹೋಗ್ತದೆ. ಆಗ ನೀವು
ಸ್ವರ್ಗದಲ್ಲಿ ಏನಾದರೂ ಒಳ್ಳೆಯ ಪದವಿಯನ್ನು ಪಡ್ಕೋತೀರಿ. ಇಲ್ಲದಿದ್ದರೆ ದಾಸದಾಸಿ ಆಗುವುದಂತೂ ಒಳ್ಳೆಯದಲ್ಲ. ಇಷ್ಟೆಲ್ಲ ಪುರುಷಾರ್ಥ ಮಾಡಿ ಅಲ್ಲಿ ನೀವು ದಾಸದಾಸಿ ಆಗ್ತೀರಿ ಅಂದರೆ ಅದು ಒಳ್ಳೆಯದಲ್ಲ. राजयोग है तो पद भी ऊंचा चाहिए ना. दासी जाकर बने तो भगवान से क्या वर्षा पाया, कुछ भी नहीं. ಬಾಬಾ ಹೇಳ್ತಾರೆ, ರಾಜಯೋಗ ಕಲಿತಿದ್ದೀರಂದರೆ ರಾಜ ಪದವಿ ಪಡಿಬೇಕು. ಅಲ್ಲಿ ಹೋಗಿ ದಾಸದಾಸಿ ಆಗ್ತೀರಿ ಅಂದರೆ ಭಗವಂತನಿಂದ ಏನು ಆಸ್ತಿ ಪಡ್ಕೊಂಡಂಗಾಯಿತು? ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. काम करना चाहिए इशारे से, बिगर कहे जो काम करे सो देवता, कहने से करे सो मनुष्य. तुमको अब श्रीमत मिलती है ದೇವತಾ ಬನನೆ ಕಿ. ಬಾಬಾ ಹೇಳ್ತಾರೆ, ತಂದೆ ಹೇಳುವ ಕೆಲಸಗಳನ್ನು ತಂದೆಯ ಸೂಕ್ಷ್ಮವಾದ ಸೂಚನೆಗಳಿಂದನೇ ತಿಳ್ಕೊಂಡು ಮಾಡಬೇಕು. ಹೇಳಿನೂ ಮಾಡದಿದ್ದರೆ ಅವರಿಗೆ ಮನುಷ್ಯರು ಅಂತ ಹೇಳಲಾಗ್ತದೆ. ಹೇಳಿಸ್ಕೊಳ್ಳದೇನೆ ಮಾಡೋರು ದೇವತೆಗಳು, ಹೇಳಿದ ಮೇಲೆ ಮಾಡೋರು ಮನುಷ್ಯರು, ಹೇಳಿನೂ ಮಾಡದೇ ಇರೋರು ದಾನವರು ಅಂತ ಹೇಳಲಾಗ್ತದೆ. ಈಗ ನಿಮಗೆ ತಂದೆ ಶ್ರೀಮತ ಕೊಡ್ತಿದ್ದಾರೆ ದೇವತಾ ಆಗಲಿಕ್ಕೆ. बाप कहते प्रदर्शनी में बड़े बड़े अक्षरों में ऐसा बोर्ड लगा दो सबकी आँख खुले, श्री कृष्ण भगवान नहीं है वह पुनर्जन्म में आते. ಪ್ರದರ್ಶನಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದು ಹಾಕ್ರಿ, ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಅವನು ಪುನರ್ಜನ್ಮದಲ್ಲಿ ಬರ್ತಾನೆ. वह समझते हैं श्री कृष्ण जन्म मरण में नहीं आते, वह तो हाजिरा हजूर है. हनुमान का पुजारी कहेगा हनुमान हाजिरा हजूर है. यहाँ तो एक ही बाप से वर्षा लेना है. ಜನ ಹೇಳ್ತಾರೆ ಶ್ರೀಕೃಷ್ಣ ಪುನರ್ಜನ್ಮದಲ್ಲಿ ಬರೋದಿಲ್ಲ, ಅವನು ಎಲ್ಲ ಕಡೆಗೂ ಹಾಜಿರಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಹನುಮಂತನ ಪೂಜಾರಿಗಳು ಹೇಳ್ತಾರೆ ಹನುಮಂತ ಎಲ್ಲ ಕಡೆಗೂ ಇದ್ದಾನೆ ಅಂತ. ಆದರೆ ಇಲ್ಲಿ ನಮಗೆ ಅರ್ಥ ಆಗ್ತದೆ ಪರಮಾತ್ಮ ಒಬ್ಬನೇ, ಅವನು ಸರ್ವವ್ಯಾಪಿ ಆಗಿಲ್ಲ. ಅವನಿಂದಲೇ ನಾವು ಆಸ್ತಿಯನ್ನು ಪಡಿಬೇಕಾಗಿದೆ. ಗೀತಾ ಕಾ ಭಗವಾನ್ हीरे जैसा बनाते हैं, उनका नाम बदलने से भारत का यह हाल हुआ है. यह बात अभी इतनी ज़ोर से समझाई नहीं. ಗೀತೆಯ ಭಗವಂತ ನಮಗೆ ವಜ್ರ ಸಮಾನ ಮಾಡ್ತಿದ್ದಾನೆ. ಅವನ ಹೆಸರನ್ನು ಬದಲಾಯಿಸಿರುವ ಕಾರಣ ಭಾರತದ ಸ್ಥಿತಿ ಈ ಥರ ಆಗಿದೆ. ಆದರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿದ್ದಾನೆ ಎಂಬ ವಿಚಾರ ನೀವು ಮಕ್ಕಳು ಇನ್ನೂ ಜನರಿಗೆ ಅಷ್ಟೊಂದು ಜೋರಾಗಿ ಹೇಳಿಲ್ಲ, ಒತ್ತಿ ಒತ್ತಿ ಹೇಳ್ತಿಲ್ಲ. वह तो ज्ञान सागर है पतित पावन है, वो लोग फिर गंगा को पतित पावनी कहते. ಪರಮಾತ್ಮ ಜ್ಞಾನ ಸಾಗರ, ಪತಿತ ಪಾವನ. ಆದರೆ ಜನ ಗಂಗಾ ನದಿಗೆ ಪತಿತ ಪಾವನಿ ಅಂತ ಹೇಳ್ತಿದ್ದಾರೆ. सागर से गंगा निकली तो क्यों नहीं सागर में जाकर स्नान करें. उनको समझाने के लिए बच्चों में परिस्थानी गुण चाहिए. ಗಂಗೆ ಹುಟ್ಟಿರೋದು ಸಮುದ್ರದಿಂದ. ಹಾಗಾದರೆ ಯಾಕೆ ಭಕ್ತರು ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡಬಾರ್ದು? ಗಂಗಾ ನದಿಯಲ್ಲಿನೇ ಯಾಕೆ ಮುಳುಗಬೇಕು?
ಈ ಥರ ಎಲ್ಲ ಪ್ರಶ್ನೆಗಳನ್ನು ಹಾಕಿ ಜ್ಞಾನ ಹೇಳುವಂಥವರಲ್ಲಿ ಪರಿಸ್ಥಾನಿ ಗುಣಗಳು ಇರಬೇಕು, ದೈವಿ ಗುಣಗಳು ಇರಬೇಕು. ಹಮ್ ತೋ ಬಾಪ್ ಕಿ ಹಿ महिमा करते, समझाना चाहिए. निराकार परमात्मा को सब मानते, परंतु फिर सर्वव्यापी कह देते. ಈ ಮಾತನ್ನು ಪರಮಾತ್ಮ ನಿರಾಕಾರ, ಅವನು ಪತಿತ ಪಾವನ ಜ್ಞಾನಸಾಗರ ಅನ್ನೋದನ್ನು ಎಲ್ಲರಿಗೂ ತಿಳಿಸಬೇಕು. ನಾವು ಕೇವಲ ಒಬ್ಬನ ಮಹಿಮೆ ಮಾಡ್ತೇವೆ ಅಂತಲೂ ಹೇಳಬೇಕು. ಕೆಲವರು ನಿರಾಕಾರ ಪರಮಾತ್ಮನಿಗೆ ಒಪ್ಕೊಳ್ತಾರೆ, ಮತ್ತೊಂದು ಕಡೆ ಸರ್ವವ್ಯಾಪಿ ಅಂತ ಹೇಳಿಬಿಡ್ತಾರೆ. ಕಹತೆ ಹೇ ರಾಮ್ ಹೇ ಪರಮಾತ್ಮ, ಮಾಲಾ ಭಿ ಸಿಮಿರ್ತೆ ऊपर में है फूल, उसका अर्थ नहीं समझते. फूल और मेरू युगलदान, माता पिता प्रवृत्ति मार्ग है ना. रचना रचेंगे तो जरूर माता पिता चाहिए, इन द्वारा बैठ लायक बनाते, जो फिर माला ಸಿಮಿರಿ ಜಾತಿ. ಪರಸ್ಪರರಿಗೆ ಭಕ್ತರು ಹೇಳ್ತಿರ್ತಾರೆ, ಹೇ ರಾಮ ಹೇ ಪರಮಾತ್ಮ ಅಂಥೇಳಿ ಜಪ ಮಾಡಿರಿ, ಮಾಲೆಯನ್ನು ಸ್ಮರಣೆ ಮಾಡಿರಿ. ಆ ಮಾಲೆಯಲ್ಲಿ ಮೇಲೆ ಒಂದು ಹೂ ಇರ್ತದೆ, ಅದು ನಿರಾಕಾರ ಪರಮಾತ್ಮನ ಪ್ರತೀಕವಾಗಿದೆ. ನಂತರ ಇರುವ ಜೋಡು ಮಣಿಗಳು ಅಂದರೆ ಬ್ರಹ್ಮ ಮತ್ತು ಸರಸ್ವತಿಯವರ ಪ್ರತೀಕವಾಗಿದೆ. ಇದು ಪ್ರವೃತ್ತಿ ಮಾರ್ಗ ಆಗಿರುವ ಕಾರಣ ಬ್ರಹ್ಮ ಮತ್ತು ಸರಸ್ವತಿಯವರನ್ನು ಜೋಡು ಮಣಿಗಳ ರೂಪದಲ್ಲಿ ತೋರಿಸಿದ್ದಾರೆ. ಪರಮಾತ್ಮ ಕಾ ಆತ್ಮ ಕಾ ರೂಪ ಭಿ नहीं जानते, तुमने नई बात सुनी है. परमात्मा एक छोटी बिंदी, वंडर है ना. इतनी छोटी बिंदी को कोई ज्ञान सागर मानेंगे? मनुष्य को मानते, परंतु वह तो मनुष्यों को मनुष्य द्वारा ही ज्ञान मिलता है, जिससे दुर्गति हो गई है. ಇನ್ನು ಪರಮಾತ್ಮ ಬಂದು ಹೊಸ ವಿಚಾರ ಹೇಳಿಕೊಟ್ಟು, ಏನಂದರೆ ನಾನು ಚಿಕ್ಕದಾದಂತಹ ಬಿಂದು ಆಗಿದ್ದೀನಿ. ಆದರೆ ಆ ಬಿಂದುವಿನಲ್ಲಿ ಇಡೀ ಜ್ಞಾನ ಸಾಗರನೇ ಅಡಗಿದೆ ಅನ್ನೋದು ಮನುಷ್ಯರು ಒಪ್ಪೋದಿಲ್ಲ. ಮನುಷ್ಯರಲ್ಲಿ ಜ್ಞಾನ ಇದೆ ಅಂತ ಹೇಳಿದರೆ ಒಪ್ಕೊಳ್ತಾರೆ. ಪರಮಾತ್ಮ ಬಿಂದು ರೂಪ ಆಗಿದ್ರೂ ಜ್ಞಾನದಲ್ಲಿ ಸಿಂಧು ಆಗಿದ್ದಾನೆ ಅಂತ ಹೇಳಿದರೆ ಒಪ್ಪೋದಿಲ್ಲ. ಮನುಷ್ಯರಿಗೆ ಮನುಷ್ಯರಿಂದ ಜ್ಞಾನ ಸಿಗ್ತಾ ಇದೆ, ಆ ಕಾರಣದಿಂದ ಅವರು ದುರ್ಗತಿಗೆ ಹೋಗಿದ್ದಾರೆ. ಇಲ್ಲಿ ಭಗವಾನ್ ಆಕರ್ ಜ್ಞಾನ ದೇತೆ ಸದ್ಗತಿ ಕರ್ತೆ, ಅರ್ಥಾತ್ ರಾಜಾओं का ರಾಜಾ ಬನಾತೆ ತೋ ವಂಡರ್ ಖಾತೆ. ಇಲ್ಲಿ ಪರಮಾತ್ಮ ಸ್ವತಃ ಬಂದು ಜ್ಞಾನ ಹೇಳಿ ಮನುಷ್ಯರಿಗೆ ಸದ್ಗತಿ ಕೊಡ್ತಾನೆ, ಅಂದರೆ ರಾಜರನ್ನಾಗಿ ಮಾಡ್ತಾನೆ. ಈ ವಿಚಾರ ಕೇಳಿದಾಗ ಜನರಿಗೆ ಆಶ್ಚರ್ಯ ಆಗ್ತದೆ. ಆತ್ಮ छोटी सी बिंदी है, अति सूक्ष्म, बाप भी ऐसे होगा और कितनी बड़ी अथॉरिटी है. कैसे पतित दुनिया और पतित शरीर में आकर पढ़ाते, लोग क्या जाने इन बातों को. ಪರಮಾತ್ಮ ಅತೀ ಸೂಕ್ಷ್ಮ ಇದ್ದಾರೆ, ಅಷ್ಟೇ ದೊಡ್ಡ ಅಧಿಕಾರಿ ಮತ್ತು ಸರ್ವಶಕ್ತಿವಾನ್ ಇದ್ದಾರೆ. ಪತಿತ ದೇಹ ಪತಿತ ಪ್ರಪಂಚದಲ್ಲಿ ಬಂದು ಓದಿಸ್ತಾರೆ. ಈ ಮಾತುಗಳು ಜನರಿಗೆ ಅರ್ಥ ಆಗೋದಿಲ್ಲ, ಏಕೆಂದರೆ ವಹ ಉಲ್ಟೆ ಲಟಕ್ ಪಡೆ. अब बाप फरमान करते, जो मेरी मत पर चलेंगे वही ಸ್ವರ್ಗ का ಮಾಲಿಕ್ ಬನೆ. ಮನುಷ್ಯರಿಗೆ ಈ ವಿಚಾರ
ಯಾಕೆ ಅರ್ಥ ಆಗಲ್ಲ ಅಂದರೆ ಅವರು ಉಲ್ಟಾ ನೇತಾಡ್ತಾ ಇದ್ದಾರೆ. ಅವರ ಬುದ್ಧಿನೇ ಉಲ್ಟಾ ಆಗಿದೆ. ಬಾಬಾ ಮಕ್ಕಳಿಗೆ ಸೀದಾ ಮಾಡಿ ಹೇಳ್ತಾರೆ, ನನ್ನ ಮತದಂತೆ ನಡೀರಿ, ಆಗ ನೀವು ಸ್ವರ್ಗದ ಮಾಲೀಕ ಆಗ್ತೀರಿ. ಇದರಲ್ಲಿ ಹೆದರುವ ವಿಷಯನೇ ಇಲ್ಲ, ಭಯಪಡುವ ವಿಷಯ ಇಲ್ಲ. हम आत्मा अशरीरी है, अविनाशी है, वापिस जाना है, बाकी यह पुराना शरीर भल चला जाए. ನಮಗೀಗ ತಿಳಿದಿದೆ, ನಾವು ಆತ್ಮ ಅಶರೀರಿ ಅವಿನಾಶಿಯಾಗಿದ್ದೇವೆ. ಹಳೆ ದೇಹ ಬಿಟ್ಟು ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಹಳೆ ದೇಹ ಬಿಡಲಿಕ್ಕೆ ನಮಗೇನೂ ಭಯನೇ ಇಲ್ಲ. हाँ, बाबा ज्ञान अमृत पिलाते हैं, इसलिए भल जीते रहे. वह भी जो सर्विसेबल होंगे उनकी आयु बढ़ेगी. ಇನ್ನೇನು ಜ್ಞಾನ ಅಮೃತ ಕುಡಿಲಿಕ್ಕಾಗಿ ನಾವು ಬದುಕಬೇಕಾಗಿದೆ. ಯಾರು ಸೇವಾಧಾರಿ ಮಕ್ಕಳಿರ್ತಾರೆ ಅವರ ಆಯುಷ್ಯ ವೃದ್ಧಿ ಆಗ್ತದೆ, ಬೆಳೀತದೆ. प्रदर्शनी में बहुत सर्विस होनी है, बहुत इम्प्रूवमेंट होगी. श्री कृष्ण की महिमा और परमात्मा की महिमा में बहुत फ़र्क है. ಮುಂದೆ ಪ್ರದರ್ಶನದ ಸೇವೆ ಜಾಸ್ತಿ ಆಗಲಿದೆ. ಅದರಲ್ಲಿ ಹೊಸ ಹೊಸ ಸುಧಾರಣೆಗಳು ಸಹ ಆಗಲಿವೆ. ಶ್ರೀಕೃಷ್ಣನ ಮಹಿಮೆ ಮತ್ತು ಪರಮಾತ್ಮನ ಮಹಿಮೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. बाप कहते तुम स्वर्ग में पावन थे, अब पतित कैसे बने जानना चाहिए ना. बाप आकर पत्थर बुद्धि को पारस बनाते. ಬಾಬಾ ಹೇಳ್ತಾರೆ, ಸ್ವರ್ಗದಲ್ಲಿ ನೀವು ಪಾವನ ಆಗಿದ್ರಿ, ಪತೀತ ಹೇಗೆ ಆಗಿದ್ದೀರಿ, ಯಾಕೆ ಆಗಿದ್ದೀರಿ ಅಂತ ತಿಳ್ಕೋಬೇಕಲ್ವಾ. ಅದಕ್ಕಾಗಿ ಬಾಬಾ ಬಂದು ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯನ್ನಾಗಿ ಮಾಡ್ತಾರೆ. ईश्वरीय संतान को कभी भी किसको मनसा वाचा कर्मणा दुख नहीं देना चाहिए. बाप कहते दुख देंगे तो महान दुखी होकर मरेंगे. ಈಶ್ವರನ ಮಕ್ಕಳಾದಂಥವರು ಯಾರಿಗೂ ಸಹ ಮನ ವಚನ ಕರ್ಮದಿಂದ ದುಃಖ ಕೊಡಬಾರದು. ದುಃಖ ಕೊಟ್ಟರೆ ಕೊನೆಗೆ ದುಃಖಿಯಾಗಿ ಸಾಯ್ತೀರಿ. ಹಮೇಶಾ ಸಬ್ಕೋ ಸುಖ ದೇನಾ ಚಾಯಿ. ಆದ್ದರಿಂದ ಯಾವತ್ತೂ ಸಹ ನೀವು ಅನ್ಯ ಆತ್ಮರಿಗೆ ಸುಖನೇ ಕೊಡಬೇಕು. ಯಹ ಪುರಾನಾ ಶರೀರ ಹೈ, ಭೋಗನಾ भोग हिसाब किताब चुक्तू करना है, इसमें डरना नहीं. ಇದು ಹಳೆ ದೇಹ ಆಗಿದೆ. ಹಳೆ ಲೆಕ್ಕಾಚಾರ, ಹಳೆ ಭೋಗಗಳು ಭೋಗಿಸಲೇಬೇಕು. ಇದರಲ್ಲಿ ನಾವು ಹೆದರಬಾರದು. नहीं तो फिर सजा खानी पड़े. बहुत मीठा बनना है. ಕರ್ಮ ಭೋಗ ಬಂದಾಗ ಹೆದರಬಾರದು. ಇಲ್ಲಿ ನಾವು ಹೆದರ್ಕೊಂಡ್ರೆ ಕೊನೆಗೆ ನಾವು ಶಿಕ್ಷೆ ಪಡಿಬೇಕಾಗ್ತದೆ. ಆದ್ದರಿಂದ ಬಹಳ ಮಧುರ ಆಗಬೇಕು. ಬಾಪ್ ಕಿತನಾ ಪ್ಯಾರ್ ಸೆ ಸಮझाते. ಬಾಬಾ ನಮಗೆ ಎಷ್ಟೊಂದು ಪ್ರೀತಿಯಿಂದ ಈ ಜ್ಞಾನ ತಿಳಿಸಿಕೊಡ್ತಾರೆ. ಏನೇ ಬಂದ್ರೂ ನಗನಗುತ್ತಾ ಆ ಲೆಕ್ಕಾಚಾರವನ್ನು ತೀರಿಸ್ರಿ ಅಂತನೂ ಹೇಳಿಕೊಡ್ತಾರೆ. ಕಮಾಯಿ ಮೇ ಕಭಿ ಉಬಾಸಿ ವ ಜುಟ್ಕಾ ನಹಿ ಆನಾ ಚಾಹಿಯೆ. ಬಾಪ್ ಕಹತೆ ಮುझे ಯಾದ್ ಕರ್ನೆ ಸೆ ತುಮ್ ಸದಾ ನಿರೋಗಿ ಬನ್ ಜಾಯೆಂಗೆ. ಇದು ಕಮಾಯಿ ಅಥವಾ ಸಂಪಾದನೆ ಮಾಡಿಕೊಳ್ಳುವಂತಹ ಸಮಯ. ಸಂಪಾದನೆ ಮಾಡಿಕೊಳ್ಳುವಾಗ ನಮಗೆ ತೂಕಡಿಕೆ ಬರಬಾರ್ದು, ಆಕಳಿಕೆ ಬರಬಾರ್ದು, ನಾವು ಆಲಸಿಗಳು ಆಗಬಾರದು.
ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನನ್ನನ್ನು ನೆನಪು ಮಾಡ್ತೀರಿ ಅಷ್ಟೇ ನಿರೋಗಿ ಆಗ್ತೀರಿ. ತುಮಕೋ ಸ್ವರ್ಗ ಮೇ ಲೇ ಚಲ್ನೆ ಆಯಾ ತೋ ಕೋಯಿ ಭಿ ಕುಕರ್ಮ ಮತ್ ಕರೋ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ. ಅದಕ್ಕಾಗಿ ನೀವು ಯಾವುದೇ ಕಾರಣದಿಂದ ಕುಕರ್ಮ, ಪಾಪಕರ್ಮ, ವಿಕರ್ಮ ಮಾಡಬೇಡಿ. संकल्प बहुत आएंगे, फलानी चीज़ उठाकर खा ले, इनको बाकी पहन ले. अरे बाप तो बच्चों की जन्म पत्री जानते, इसलिए मैनर्स अच्छे धारण करने हैं. ಮಕ್ಕಳಲ್ಲಿ ಅನೇಕ ಥರದ ಪಾಪದ ಸಂಕಲ್ಪಗಳು ಬರ್ತವೆ. ಏನಾದರೂ ವಸ್ತು ಪದಾರ್ಥ ನೋಡಿದಾಗ ಹೇಳ್ದೆ ಕೆಡದೆ ತಿನ್ನಬೇಕು ಅಂತ ಅನ್ನಿಸ್ತದೆ. ಒಬ್ಬರನ್ನ ನೋಡಿದಾಗ ಅಪ್ಕೋಬೇಕು ಅಂತ ಅನ್ನಿಸ್ತದೆ. ಎಲ್ಲ ವಿಷಯಗಳು ತಂದೆಗೆ ಗೊತ್ತಿರ್ತವೆ. ತಂದೆಗೆ ಎಲ್ಲರ ಜನ್ಮಪತ್ರಿ ಗೊತ್ತಿದೆ. ಆದ್ದರಿಂದ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಾರೆ. ಮಕ್ಕಳೇ, ನಿಮ್ಮ ನಡವಳಿಕೆ ಸರಿ ಇರಬೇಕು. ಬಾಪ್ ಕಹತೆ, मैं सभी की जन्म पत्री जानता हूँ, परंतु एक एक को बैठ सुनाऊँगा क्या कि तुम्हारे अंदर क्या है. ಬಾಬಾ ಹೇಳ್ತಾರೆ, ಎಲ್ಲರ ಜನ್ಮಪತ್ರಿನೂ ನನಗೆ ಗೊತ್ತು. ಆದರೆ ಒಬ್ಬೊಬ್ಬರ ವಿಚಾರನೂ ಕುಳಿತು ಹೇಳೋದಿಲ್ಲ. ಮೇರಾ ಕಾಮ್ ಹೇ ಶಿಕ್ಷಾ ದೇನ, मैं टीचर हूँ. ऐसे नहीं बाबा जानते हैं हमारी दवाई आपे ही भेज देंगे. ನಾನು ಶಿಕ್ಷಕನಾಗಿದ್ದೇನೆ. ನನ್ನ ಕೆಲಸ ಆಗಿದೆ ಶಿಕ್ಷಣ ಕೊಡೋದು. ಈ ಥರ ತಿಳ್ಕೊಬೇಡಿ. ನನಗೆ ಕಾಯಿಲೆ ಬಂದಿದೆ ಅಂದರೆ ಬಾಬಾನೇ ಔಷಧಿ ಕಳಿಸ್ತಾರೆ ಅಂಥೇಳಿ. ಬಾಬಾ ಕಹೆಂಗೆ बीमारी है तो डॉक्टर के पास जाओ. हाँ, सबसे अच्छी दवाई है योग. ಇನ್ನೇನು ಬಾಬಾ ಹೇಳ್ತಾರೆ, ದೈಹಿಕ ಕಾಯಿಲೆ ಬಂದಿದೆ ಅಂದರೆ ಡಾಕ್ಟರ್ ಹತ್ರ ಹೋಗ್ರಿ. ಆದರೆ ಎಲ್ಲಕ್ಕಿಂತಲೂ ಉತ್ತಮವಾದ ಔಷಧಿ ಅಂದರೆ ಯೋಗ. ಬಾಕಿ ಮೈ ಕೋಯಿ ಡಾಕ್ಟರ್ ಥೋಡೆ ही हूँ जो बैठ दवाई दूँगा. मैं तुम्हारी आत्मा को इंजेक्शन लगाने आया हूँ. ನಾನೇನು ಡಾಕ್ಟರ್ ಅಲ್ಲ, ಕುಳಿತು ನಿಮಗೆ ಔಷಧಿ ಕೊಡಲಿಕ್ಕೆ. ನಾನು ಆತ್ಮಕ್ಕೆ ಇಂಜೆಕ್ಷನ್ ಕೊಡ್ತೀನಿ. ಡ್ರಾಮಾ ಮೇ ಹೈ ತೋ ಕಭಿ ದವಾ ಭೀ ದೇತೆ, ಬಾಕಿ ಐಸೆ ನಹೀ. ಬಾಬಾ ಸಮರ್ಥ ಹೈ, ಹಮಾರಿ ಬೀಮಾರಿ ಕೋ ಕ್ಯೋ ನಹೀ ಚುಡಾ ಸಕ್ತೆ. ಒಂದು ವೇಳೆ ನಾಟಕದಲ್ಲಿ ಇತ್ತು ಅಂದರೆ ಅಂಥ ಸಮಯದಲ್ಲಿ ಮನೆ ಔಷಧಿಯನ್ನು ಹೇಳ್ತೀನಿ. ಬಾಬಾ ಸಮರ್ಥ ಇದ್ದಾರೆ. ಯಜ್ಞದಲ್ಲಿ ಮೊದಲು ಯಾರಿಗಾದರೂ ಕಾಯಿಲೆ ಬಂದಾಗ ಬಾಬಾನೇ ಅಲ್ಲಿರುವಂಥ ಒಂದು ಮನೆ ಔಷಧಿಯನ್ನು ಹೇಳಿಬಿಡ್ತಿದ್ರು. ಆದರೆ ಪ್ರತಿ ಸಲನೂ ಬಾಬಾನೇ ನಮ್ಮ ಕಾಯಿಲೆ ವಾಸಿ ಮಾಡಲಿ ಅಂತ ನೀವು ಅನ್ಕೋಬಾರ್ದು. ಭಗವಾನ್ ತೋ ಜೋ ಚಾಹೆ ಸೋ ಕರ್ ಸಕ್ತಾ ಹೈ, नहीं, बाप आए हैं पतितों को पावन बनाने. ಪರಮಾತ್ಮ ಅಂದ ಮೇಲೆ ಅವನು ಎಲ್ಲರ ಕಾಯಿಲೆನೂ ವಾಸಿ ಮಾಡಬೇಕು. ಅವನಿಗೇನು ಕಷ್ಟ ಅಲ್ಲ ಅದು. ಅವನು ಏನು ಬೇಕಾದ್ದನ್ನು ಮಾಡಬಹುದು ಅಂತ ತಿಳ್ಕೊಬೇಡಿ. ಅವನು ಬಂದಿರೋದು ಪತಿತರನ್ನು ಪಾವನ ಮಾಡಲಿಕ್ಕಾಗಿ. ಇನ್ನು ನಿಮ್ಮ ದೈಹಿಕ ಕಾಯಿಲೆಗಳನ್ನು ಸರಿಪಡಿಸಲಿಕ್ಕೆ ಈ ಪ್ರಪಂಚದಲ್ಲಿ ಅನೇಕ ಜನ ಡಾಕ್ಟರ್ಸ್ ಇದ್ದಾರೆ. ಅವ್ರ ಹತ್ರ ಹೋಗಿ, अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार
ಗುಡ್ ಮಾರ್ನಿಂಗ್ और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಮನಸಾ ವಾಚಾ ಕರ್ಮಣ ಕಿಸಿ ಕೋ ಕಭಿ ದುಃಖ ನಹಿ ದೇನಾ ಹೇ. ಮನ ವಚನ ಕರ್ಮದಿಂದ ಯಾರಿಗೂ ಎಂದು ದುಃಖ ಕೊಡಬಾರದು. कर्म भोग से डरना नहीं, खुशी खुशी से पुराना हिसाब किताब चुकतू करना है. ಕರ್ಮ ಭೋಗಕ್ಕೆ ಅಂದರೆ ಕಾಯಿಲೆಗೆ ಹೆದರಬಾರದು. ಖುಷಿ ಖುಷಿಯಿಂದ ಹಳೆಯ ಲೆಕ್ಕಾಚಾರವನ್ನು ತೀರಿಸಬೇಕು. 2. ಸಂಕಲ್ಪೋಂ ಕೆ ವಶ ಹೋಕರ್ ಕೋಯಿ ಭಿ ಕುಕರ್ಮ ನಹಿ ಕರ್ನಾ ಹೈ. ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು ಬಂದರೂ ಕೂಡ ಅದನ್ನು ಮಾತಿನಲ್ಲಿ ಅಥವಾ ಕರ್ಮದಲ್ಲಿ ತರಬಾರದು. ಕುಕರ್ಮ ಮಾಡಬಾರದು. अच्छे मैनर्स धारण करने, देवता बनने के लिए हर बात इशारे से समझ करनी, कहलवाना नहीं है. ಒಳ್ಳೆಯ ನಡವಳಿಕೆಯನ್ನು ಧಾರಣೆ ಮಾಡ್ಕೋಬೇಕು. ದೇವತಾ ಆಗಬೇಕಾದರೆ ತಂದೆ ಕೊಡುವ ಎಲ್ಲ ಸೂಚನೆಗಳನ್ನು ಅರ್ಥ ಮಾಡ್ಕೋಬೇಕು. ಆ ರೀತಿಯಲ್ಲಿ ನಡಿಬೇಕು. ತಂದೆಯ ಹತ್ತಿರ ಹೇಳಿಸ್ಕೋಬಾರ್ದು. वरदान. बेहद के संपूर्ण अधिकार के निश्चय और नशे में रहने वाले सर्वश्रेष्ठ ಸಂಪತ್ತಿವಾನ್ ಭವ. ಬೇಹದ್ದಿನ ಸಂಪೂರ್ಣ ಅಧಿಕಾರದ ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಇರುವಂತಹ ಸರ್ವಶ್ರೇಷ್ಠ ಸಂಪತ್ತಿವಾನ್ ಆಗಿರಿ. वर्तमान समय आप बच्चे ऐसे श्रेष्ठ संपूर्ण अधिकारी बनते हो जो स्वयं ऑलमाइटी अथॉरिटी के ऊपर आपका अधिकार है. परमात्मा अधिकारी बच्चे सर्व संबंधों का और सर्व संपत्ति का अधिकार प्राप्त कर लेते हैं. इस समय ही बाप द्वारा सर्वश्रेष्ठ संपत्ति भव का वरदान मिलता है. आपके पास सर्व गुणों की, सर्व शक्तियों की और श्रेष्ठ ज्ञान की अविनाशी संपत्ति है. इसलिए आप जैसा संपत्तिवान और कोई नहीं. ವರ್ತಮಾನ ಸಮಯದಲ್ಲಿ ತಾವು ಮಕ್ಕಳು ಶ್ರೇಷ್ಠ ಸಂಪೂರ್ಣ ಅಧಿಕಾರಿ ಆಗ್ತೀರಿ. ಎಷ್ಟು ಅಧಿಕಾರಿ ಅಂದರೆ ಸ್ವಯಂ ಪರಮಾತ್ಮನ ಮೇಲೇನೂ ನಿಮಗೀಗ ಅಧಿಕಾರ ಇದೆ. ಪರಮಾತ್ಮ ಅಧಿಕಾರಿ ಮಕ್ಕಳು ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡಲಿಕ್ಕೆ ಅಧಿಕಾರಿಯಾಗಿದ್ದಾರೆ. ಅವನಿಂದ ಸರ್ವ ಸಂಪತ್ತನ್ನು ಪಡೀಲಿಕ್ಕೆ ಅಧಿಕಾರಿಯಾಗಿದ್ದಾರೆ. ಈ ಸಮಯದಲ್ಲಿ ಮಾತ್ರ ತಂದೆಯಿಂದ ಸರ್ವಶ್ರೇಷ್ಠ ಸಂಪತ್ತಿವಾನ್ ಭವ ಎಂಬ ವರದಾನ ನಿಮಗೆ ದೊರೆಯುತ್ತದೆ. ಆ ಸಂಪತ್ತಿನಲ್ಲಿ ಗುಣಗಳ ಸಂಪತ್ತು, ಶಕ್ತಿಗಳ ಸಂಪತ್ತು, ಜ್ಞಾನದ ಅವಿನಾಶಿ ಸಂಪತ್ತು ಎಲ್ಲವೂ ಸೇರಿದೆ. ಆದ್ದರಿಂದ ನಿಮ್ಮ ಸಮಾನ ಸಂಪತ್ತಿವಾನ್ ಬೇರೆ ಯಾರೂ ಇಲ್ಲ. ನಿಮ್ಮ ಹತ್ತಿರ ಗುಣಗಳ ಸಂಪತ್ತು ಇದೆ, ಶಕ್ತಿಗಳ ಸಂಪತ್ತು ಇದೆ, ಜ್ಞಾನದ ಅವಿನಾಶಿ ಸಂಪತ್ತು ಇದೆ. ಇದರ ಆಧಾರದಿಂದ ಭವಿಷ್ಯದಲ್ಲಿ ನೀವು ಸ್ವರ್ಗದ ಅಧಿಕಾರಿಯಾಗೋರಿದ್ದೀರಿ. ಆದ್ದರಿಂದ ನಿಮ್ಮ ಸಮಾನ ಸಂಪತ್ತಿವಾನ್ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸ್ಲೋಗನ್. ಸದಾ ಅಲರ್ಟ್ ರಹೋ तो अलबेलापन समाप्त हो जाएगा. ಸದಾ ಜಾಗರೂಕತೆಯಿಂದ ಇರಿ, ಆಗ ನಿಮ್ಮಲ್ಲಿ ಇರುವ ಅಲಕ್ಷ್ಯತನ ಮತ್ತು ಆಲಸ್ಯ
ಸಮಾಪ್ತಿ ಆಗುವುದು. मातेश्वरी जी के अनमोल महावाक्य। परमात्मा के बारे में अनेक मनुष्यों की मत का आखरीन फैसला। ಈ ಪ್ರಪಂಚದಲ್ಲಿ ಪರಮಾತ್ಮನ ಬಗ್ಗೆ ಅನೇಕ ಮತಗಳಿವೆ. ಆ ಎಲ್ಲ ಮತಗಳು ಈಗ ಸಮಾಪ್ತಿಯಾಗಿ ಪರಮಾತ್ಮನ ಒಂದೇ ಮತ ಎಲ್ಲ ಕಡೆಗೂ ಪ್ರಚಾರ ಆಗ್ತದೆ. ಪುನಃ ಏಕಮತದ राज्य बरतदे। उसमें परमात्मा के बारे में 4 मतें सुनाते हैं। जितने भी मनुष्य हैं उतनी मतें, परंतु चीज़ फिर भी एक है। ಪರಮಾತ್ಮನ ಬಗ್ಗೆ ಇವತ್ತು ಅನೇಕ ಮತಗಳಿವೆ. ಆದರೆ ಪರಮಾತ್ಮ ಒಬ್ಬನೇ ಅಂದ ಮೇಲೆ ಅವನ ಬಗ್ಗೆ ಮತವೂ ಸಹ ಒಂದೇ ಇರಬೇಕು. ಅವರು ಅನೇಕ ಮತಗಳನ್ನು ಹೇಳಿದ್ರೂ ಪರಮಾತ್ಮ ಏನು ಅನೇಕ ಜನ ಇಲ್ಲ, ಅವನೊಬ್ಬನೇ ಇದ್ದ. ಆ ಮತಗಳಲ್ಲಿ ವಿಶೇಷವಾಗಿ 4 ಮತಗಳಿವೆ. ಕೋಯಿ ಕಹತಾ ಈಶ್ವರ ಸರ್ವತ್ರ ಹೈ, ಕೋಯಿ ಕಹತಾ ಬ್ರಹ್ಮ ಹಿ ಸರ್ವತ್ರ ಹೈ, ಕೋಯಿ ಕಹತಾ ईश्वर सत्यम माया मिथ्यम, कोई कहता ईश्वर है ही नहीं, कुदरत ही कुदरत है। वो फिर ईश्वर को नहीं मानते। अब यह है इतनी मते। ಬಾಬಾ ಹೇಳ್ತಾರೆ, ಮುಖ್ಯವಾಗಿ 4 ಮತಗಳಿವೆ. ಕೆಲವರು ಹೇಳ್ತಾರೆ ಈಶ್ವರ ಸರ್ವವ್ಯಾಪಿ, ಕೆಲವರು ಹೇಳ್ತಾರೆ ಬ್ರಹ್ಮತತ್ವನೇ ಸರ್ವತ್ರ ಇದೆ, ಕೆಲವರು ಹೇಳ್ತಾರೆ ಈಶ್ವರನೇ ಸತ್ಯ ಮಾಯೆ ಮಿಥ್ಯಾ ಅಂತ, ಕೆಲವರು ಹೇಳ್ತಾರೆ ಈಶ್ವರ ಇಲ್ಲವೇ ಇಲ್ಲ, ಈಶ್ವರ ಅಂತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲ ನಡೆಯೋದು ಈ ಪ್ರಕೃತಿಯಿಂದ ಅಂತ. ಅವರು ಈಶ್ವರನಿಗೆ ಒಪ್ಪೋದಿಲ್ಲ. वो तो समझते जगत प्रकृति है, बाकी कुछ है नहीं। अब देखो जगत को मानते हैं, परंतु जिस परमात्मा ने जगत रचा उस जगत के मालिक को नहीं मानते। ಕೆಲವರು ಪರಮಾತ್ಮ ಇಲ್ಲವೇ ಇಲ್ಲ, ಎಲ್ಲವೂ ನಡೆಯೋದು ಪ್ರಕೃತಿ ಧರ್ಮದ ಅನುಸಾರವಾಗಿ, ಪ್ರಕೃತಿಯನ್ನೇ ಒಪ್ಕೊಳ್ತಾ ಇದ್ದಾರೆ. ಆದರೆ ಆ ಪ್ರಕೃತಿ ಅಥವಾ ಜಗತ್ತಿನ ಮಾಲೀಕನಿಗೆ ಒಪ್ಕೊಳ್ತಾ ಇಲ್ಲ. दुनिया में जितने अनेक मनुष्य उन्हों की इतनी मतें, आखिरीन भी इन सभी मतों का फैसला स्वयं परमात्मा आकर करते हैं. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಮತಗಳಿವೆ. ಕೊನೆಗೆ ಎಲ್ಲರ ಮತಗಳನ್ನು ಹೋಗಲಾಡಿಸಿ ಏಕಮತದ ಸ್ಥಾಪನೆ ಪರಮಾತ್ಮನೇ ಬಂದು ಮಾಡ್ತಾನೆ. ಎಲ್ಲ ಮತಗಳ ನಿರ್ಣಯ ಪರಮಾತ್ಮ ಬಂದು ಮಾಡ್ತಾನೆ. सारे जगत का निर्णय परमात्मा आकर करता है। अथवा जो सर्वोत्तम शक्तिवान होगा वही अपनी रचना का निर्णय विस्तार पूर्वक समझाएगा। वही हमें रचता का भी परिचय देते हैं और फिर अपनी रचना का भी ಪರಿಚಯ ದೇತೆ. ಪರಮಾತ್ಮನೇ ಬಂದು ಈ ಎಲ್ಲ ಮತಗಳ ಬಗ್ಗೆ ನಿರ್ಣಯ ಮಾಡ್ತಾನೆ. ಅವನೇ ಸರ್ವಶಕ್ತಿವಂತ. ತನ್ನ ರಚನೆಯ ಬಗ್ಗೆನೂ ಹೇಳ್ತಾನೆ ಮತ್ತು ತಮ್ಮ ಬಗ್ಗೆನೂ ಪರಿಚಯ ಕೊಡ್ತಾನೆ. ಅಚ್ಚಾ, ಓಂ ಶಾಂತಿ.